ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ ಸಿಂಗಾಪುರಿಂದ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ದಿನ ಸಿಂಗಾಪುರಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸಿಂಗಾಪುರ್ ಏರ್ಲೈನ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು. ಇವತ್ತು ಏನು ಸ್ಪೆಷಲ್ ಅಂದರೆ ಇಲ್ಲಿ ನೋಡಿ, ನನ್ನ ಸ್ಟೂಡೆಂಟ್ಸು ಪೇರೆಂಟ್ಸ್ ಎಲ್ಲ ಇದ್ದಾರೆ. ನಮ್ಮ ಇಡೀ ತಂಡ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಿರೋದು. ನಾವಿವಾಗ ಸಿಂಗಾಪುರ್ ಚಾಂಗಿ ಏರ್ಪೋರ್ಟಲ್ಲಿ ಇರೋದು. ಎಷ್ಟು ಬ್ಯೂಟಿಫುಲ್ ಆ್ಯಂಬಿಯನ್ಸ್, ಜೊತೆಗೆ ನನ್ನ ಸ್ಟೂಡೆಂಟ್ಸ್ ಜೊತೆ ಎಲ್ಲ ಟ್ರಾವೆಲ್ ಮಾಡ್ತಿರೋದು. ತುಂಬಾ ಖುಷಿ ಆಗ್ತಾ ಇದೆ. Won't you come and breathe the open skies? Come now, come listen to the melody. Slow it down, put yourself at ease. Time to live it. ಅಲ್ಲಿ ನೋಡಿ, ನಮ್ಮ ಪೇರೆಂಟ್ಸು ಬಾಯ್ ಅಂತ ವೇವ್ ಮಾಡ್ತಾ ಇದ್ದಾರೆ ಅಲ್ಲಿಂದ. ಇವಾಗ ಫ್ಲೈಟ್ ಒಳಗಡೆ ಕೂತ್ಕೊಂಡಿದ್ದೀವಿ. ಆಗಲೇ ಮಳೆ ಜೋರಾಗಿ ಬಂದು ನಿಂತಿದೆ. ಇವಾಗ ನೋಡಿ ಹೇಗೆ ರೂಟ್ ಮ್ಯಾಪ್ನ ಹೋಗ್ತೀವಿ ಅಂತ ಅಲ್ಲಿ ಡಿಸ್ಪ್ಲೇ ಆಗಿದೆ. ನಾವು ಮೂವಿ ಕೂಡ ಯಾವ್ದು ನೋಡ್ಬೋದು ಅಂತ ಇವಾಗ ಸ್ಕ್ರಾಲ್ ಮಾಡೋಕ್ಕೆ ಶುರು ಮಾಡಿದ್ದೀನಿ, ಅಥವಾ ಮ್ಯೂಸಿಕ್ ಕೇಳೋದ ಅಂತ. ಸುಮಾರು ಆಪ್ಷನ್ಸ್ ಇದೆ ಸಿಂಗಾಪುರ್ ಏರ್ಲೈನ್ಸಲ್ಲಿ. ಕೈ ಒರೆಸ್ಕೊಳ್ಳೋದಕ್ಕೆ ಹಾಟ್ ಟವಲ್ ಕೂತ್ಕೊಳ್ತಿದ್ದಂಗೆ ನಮಗೆ ಕೊಟ್ಬಿಟ್ಟಿದ್ದಾರೆ. ಇವಾಗ ಸೇಫ್ಟಿ ವಿಡಿಯೋ ಡಿಸ್ಪ್ಲೇ ಆಗಿದೆ, ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು. ತುಂಬ ಕಂಫರ್ಟಬಲ್ ಸೀಟಿಂಗು ಸಿಂಗಾಪುರ್ ಏರ್ಲೈನ್ಸಲ್ಲಿ. ಇವಾಗ ನಮ್ಮ ಫ್ಲೈಟ್ ಟೇಕ್ ಆಫ್ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ. ವಾವ್, ಬ್ಯೂಟಿಫುಲ್ ಆ್ಯಂಡ್ ಲವ್ಲಿ ಟೇಕ್ ಆಫ್ ಅಂತಲೇ ಹೇಳಬೇಕು. ವ್ಯೂ ನೋಡಿ, ಏರಿಯಲ್ ವ್ಯೂಯಿಂದ ನನಗೆ ನೋಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಬರ್ಡ್ಸ್ ಐ ವ್ಯೂ ಅಂತ ಕೂಡ ಹೇಳ್ತಾರೆ. ಅದರ ನೈಟ್ ವ್ಯೂ ಸಿಂಗಾಪುರಲ್ಲಿ ನನಗಿನ್ನೂ ತುಂಬ ರಿಲ್ಯಾಕ್ಸ್ಡ್ ಮತ್ತು ಪೀಸ್ಫುಲ್ ಫೀಲಿಂಗ್ ಅನಿಸುತ್ತೆ. ಏನು ಮೇಡಮ್, ನಿಮ್ಮ ಸ್ಟೂಡೆಂಟ್ಸು ಪೇರೆಂಟ್ಸ್ ಎಲ್ಲ ಎಲ್ಲಿ ಬರೀ ಕಿಟಕಿಯಿಂದ ಕೂತ್ಕೊಂಡು ನೋಡಿದ್ರೆ ಆಗುತ್ತಾ ಅಂತ ಹೇಳ್ತಿದ್ದೀರಾ? ಅವರೆಲ್ಲ ಮುಂದ್ಗಡೆ ಎಲ್ಲರೂ ಕೂತಿದ್ದಾರೆ. ನಾನು ಯಾರನ್ನೂ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಇಲ್ಲಿಂದಾನೇ ನಾನು ನೋಡ್ತಾ ಇದ್ದೀನಿ. ವಾವಿಲ್ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸಿಂಗಾಪುರ್ ನೈಟ್ ವ್ಯೂ. ಇವಾಗ ಊಟ ಕೊಟ್ಟಿದ್ದಾರೆ. ನಾನು ತೊಗೊಂಡಿರೋದು ಇಂಡಿಯನ್ ವೆಜಿಟೇರಿಯನ್ ಮೀಲು. ಇಲ್ಲಿ ನೋಡಿ, ಒಂದು ಚಪಾತಿ ಅಥವಾ ರೋಟಿ ಅಂತಲೇ ಹೇಳಬೇಕು. ಇದರಲ್ಲಿ ಕೆಳಗಡೆ ಇರೋದ್ರಲ್ಲಿ ಎಲ್ಲ ಬಿಸಿ ಬಿಸಿ ಆಗಿದೆ. ಅನ್ನ ಮತ್ತು ಒಂದು ಅವಿಯಲ್ ಅಂತಲೇ ಹೇಳಬೇಕು. ಇನ್ನೊಂದು ಸೈಡ್ ಡಿಶ್ ಪೊಟೆಟೋದಿದೆ. ಬ್ರೌನಿ ಮತ್ತು ಚಾಟ್ಸ್ ನೋಡಿ, ಅಲ್ಲಿ ಸಮೋಸ ವಿತ್ ಗ್ರೇವಿ ಚಟ್ನಿ ಥರ. ಆಮೇಲೆ ಮಿಲ್ಕ್ ಕ್ರೀಮರ್ ಇದೆ, ಇದರಲ್ಲಿ ಉಪ್ಪಿನಕಾಯಿ ಇದೆ, ಕಟ್ಲರಿ ಇದೆ, ಮತ್ತು ಇಲ್ಲೊಂದು ಬನ್ ಅಥವಾ ಬ್ರೆಡ್ ಅಂತ ಹೇಳ್ಬೋದು, ಅದಿದೆ. ಬಾಟಲ್ಡ್ ವಾಟರು, ವೆಟ್ ವೈಪ್ಸು. ನಮ್ಮ ಫ್ಲೈಟ್ ಸಿಂಗಾಪುರ್ ಏರ್ಲೈನ್ಸ್ ಕರೆಕ್ಟ್ ಟೈಮ್ಗೆ ಶುರು ಆಯಿತು. ಲ್ಯಾಂಡಿಂಗ್ ಟೈಮ್ ಕೂಡ ಆನ್ ಟೈಮ್ ಅಂತಲೇ ಕೊಟ್ಟಿದ್ದಾರೆ. ಸ್ವಲ್ಪ ಹೊತ್ತು ನ್ಯಾಪ್ ತೊಗೊಂಡು ಎದ್ಮೇಲೆ ಆಗಲಿ ನೋಡಿ, ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನ್ನು ಸ್ವಲ್ಪ ಹೊತ್ತಲ್ಲಿ ಲ್ಯಾಂಡ್ ಆಗ್ತೀವಿ. ಇಲ್ಲಿ ಹೈವೇಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಬೆಂಗಳೂರಿಗೆ ಏನಕ್ಕೆ ಬರ್ತಾ ಇದ್ದೀವಿ ಅಂತ ನೀವೆಲ್ಲ ಯೋಚನೆ ಮಾಡ್ತಿದ್ದೀರಾ. ಅದೊಂದು ಸ್ಪೆಷಲ್ ಅಕೇಶನ್ಗೆ ಬರ್ತಿರೋದು. ಇನ್ನು ಮುಂದಿನ ಬ್ಲಾಗ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ. ನಮ್ಮ ಇಡೀ ಟೀಮು ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ಲ್ಯಾಂಡಿಂಗು ಕೂಡ ಸಿಕ್ಕಾಪಟ್ಟೆ ಸ್ಮೂತಾಗಾಯಿತು. ಎಕ್ಸಲೆಂಟ್ ಲ್ಯಾಂಡಿಂಗ್ ಅಂತಲೇ ಹೇಳಬೇಕು. ವೆಲ್ಕಮ್ ಟು ನಮ್ಮ ಬೆಂಗಳೂರು. We're moving through the night like we're from a different star, flying over streets and our broken hearts, but they can't even touch us. We found a different beat. Paradise is waiting and we bought the lead.
ನಮ್ಮ ಸ್ಟೂಡೆಂಟ್ಸ್ ಅಂತೂ ಮತ್ತು ಪೇರೆಂಟ್ಸ್ ಕೂಡ ತುಂಬಾ ಖುಷಿಯಾಗಿದ್ದಾರೆ. ವೆದರ್ ಕೂಡ ತುಂಬ ಚಿಲ್ಲಾಗಿದೆ ಬೆಂಗಳೂರಲ್ಲಿ. ನಮ್ಮ ಬ್ಯಾಗೇಜ್ ಎಲ್ಲ ಜಾಸ್ತಿ ಇರೋದ್ರಿಂದ ನಾವು 2-3 ವೆಹಿಕಲ್ ಮಾಡಿ ನಮ್ಮನ್ನ ವೆಲ್ಕಮ್ ಮಾಡಿದ್ದಾರೆ. ಸೊ ಎಲ್ಲರೂ ಕೂತ್ಕೊಳ್ತಾ ಇದ್ದೀವಿ ವೆಹಿಕಲಲ್ಲಿ. ರಾತ್ರಿ ಆಗಿದೆ ಆಗಲೇ. ನಮ್ಮ ಫ್ಯಾಮಿಲಿ ಫ್ರೆಂಡ್ ಕೂಡ ಬಂದಿದ್ದರು ನಮ್ಮನ್ನ ಮೀಟ್ ಮಾಡೋದಕ್ಕೆ. ಇವಾಗ ಹೋಟೆಲ್ ರೂಮಿಗೆ ಬಂದಿದ್ದೀವಿ. ಬನ್ನಿ ಒಳಗಡೆ ಹೋಗೋಣ. ಸುಮಾರು ಬೆಳಗಿನ ಜಾವನೇ ಆಗಿದೆ ಅಂತ ಹೇಳಬೇಕು. ಒಂದು ಕ್ವಿಕ್ ಹೋಟೆಲ್ ರೂಮ್ ಟೂರೇ ಮಾಡಿಬಿಡೋಣ ಬನ್ನಿ. I've done my best and my worst, learned my lessons. No matter how hard my life would treat me, I'd always get right back up, never worry. 'Cause I got a million reasons to keep holding on. Yeah, I got all that it takes to win and overcome. What I got is just a feeling, but it's so strong. It goes on and on, on and on. There's something going on inside of me. ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ನಮಸ್ಕಾರ.